ಹೊಸಕೋಟೆ ನಗರದ ಎಂವಿ ಬಡಾವಣೆಯ ಓಂ ಶಕ್ತಿ ಪಟಾಲಮ್ಮ ದೇವಿ ಅಸಂಘಟಿತ ಕಾರ್ಮಿಕರಿಂದ ಓಂ ಶಕ್ತಿ ಪಟಾಲಮ್ಮ ದೇವಸ್ಥಾನದಲ್ಲಿ 6ನೇ ವರ್ಷದ ಬೆಲ್ಲದಚ್ಚು ಆರತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಕಟ್ಟಡ ಕಾರ್ಮಿಕರು, ಪೈಂಟರ್ಗಳು, ಪ್ಲಂಬರ್ಗಳು ಸೇರಿದಂತೆ ಎಲ್ಲ ಕಾರ್ಮಿಕರು ಆಗಮಿಸಿ ದೇವಿಯ ದರ್ಶನ ಪಡೆದು ಭರ್ಜರಿ ಬಾಡೂಟವನ್ನು ಸವಿದಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಓಂ ಶಕ್ತಿ ಪಟಾಲಮ್ಮ ದೇವಿ ಅಸಂಘಟಿತ ಕಾರ್ಮಿಕರ ಸಂಘದ ಅಧ್ಯಕ್ಷ ರಾಮಾಂಜನಿ ಅವರು ಮಾತನಾಡಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಿದ್ದಾರೆ. ಓಂ ಶ್ರೀ ಪಟಾಲಮ್ಮ ದೇವಿ ಅಸಂಘಟಿತ ಕಾರ್ಮಿಕ ಸಂಘದ ವತಿಯಿಂದ 6ನೇ ವರ್ಷದ ಬೆಲ್ಲಚ್ಚು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಪ್ರತಿ ವರ್ಷ 6 ವರ್ಷದಿಂದ ನಾವು ಸಾಮೂಹಿಕವಾಗಿ ಯಾವಾಗಲೂ ಈ ಆಷಾಢ ಮಾಸ ಕೊನೆ ಭಾನುವಾರದಲ್ಲಿ ಮಾಡ್ತಾ ಇದ್ದೀರಿ. ಉದ್ದೇಶ ಏನಪ್ಪ ಅಂದರೆ, ಈ ಮಾಡೋ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಕಾರ್ಮಿಕರಿಗೆ ಯಾವುದೇ ಒಂದು ಬಿಲ್ಡಿಂಗ್ ಮಾಡಬೇಕಾದ್ರೆ ಏನೇ ಒಂದು ತೊಂದರೆ ಆಗದೇ ಇರಲಿ, ಓನರ್ಗಳಿಂದ ಆಗ್ಬೋದು, ಬಿಲ್ಡಿಂಗ್ ಮ್ಯಾನ್ದ ಆಗ್ಬೋದು, ಏನು ತೊಂದರೆ ಆಗದೇ ಇರಲಿ ಅಂದ್ಬಿಟ್ಟು ಈ ದೇವಿಯನ್ನು ನಾವು ಪ್ರಾರ್ಥನೆ ಮಾಡಿ ಪ್ರತಿ ವರ್ಷ ನಾವು ಈ ಬೆಲ್ಲಚ್ಚು ಕಾರ್ಯಕ್ರಮ ಮಾಡ್ತಾಯಿದ್ದೀರಿ. ಇದೇ ಥರ ಮುಂದೆ ನಮ್ಮ ಸ್ನೇಹಿತರುಗಳು ಎಲ್ಲರೂ ಓಂ ಶ್ರೀ ಪಟಾಲಮ್ಮ ದೇವಿ ಅಸಂಘಟಿತ ಕಾರ್ಮಿಕ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಕಾರ್ಯಕಾರಿ ಸಮಿತಿಯವರು ಇವರೆಲ್ಲ ಸೇರಿ ಮಾಡ್ತಿರ್ತಕ್ಕಂಥ ಈ ಬೆಲ್ಲಚ್ಚು ಕಾರ್ಯಕ್ರಮ. ಈ ಕಾರ್ಯಕ್ರಮ ಏನಪ್ಪ ಉದ್ದೇಶ ಅಂದರೆ, ಮಳೆ ಬೆಳೆ ಚೆನ್ನಾಗಬೇಕು, ರೈತ ದೇಶಕ್ಕೆ ಬೆನ್ನೆಲುಬು, ರೈತನಿಗೆ ಮನೆ ಕಟ್ಟುವಂಥವ್ರು ನಮ್ಮ ಕಾರ್ಮಿಕರು. ದಯವಿಟ್ಟು ನಮ್ಮ ಕಾರ್ಮಿಕರಿಗೆ ಮುಂದಿನ ದಿನಗಳಲ್ಲಿ ನೀವು ಮೀಡಿಯಾದವರೆಲ್ಲ ಸೇರಿಬಿಟ್ಟು ಬರಬೇಕಂತ ಅನುದಾನಗಳು, ಒಂದು ಸೈಟ್ ಆಗ್ಬೋದು, ಮನೆ ಆಗ್ಬೋದು, ಒಂದು ಮಕ್ಕಳು ಓದಿಸೋದಕ್ಕೆ ಅನುದಾನ ಆಗ್ಬೋದು, ಮತ್ತು ಮದುವೆ ಮಾಡೋದಕ್ಕೆ ಅನುದಾನ ಆಗ್ಬೋದು, ಇದು ಯಾವುದು ಬರ್ತಾಯಿಲ್ಲ ಏನು ನಮ್ಮ ಕಾರ್ಮಿಕ ಇಲಾಖೆಯಿಂದ. ದಯಮಾಡಿ ನೀವು ಮೀಡಿಯಾದವರೆಲ್ಲ ಮಾಡಿ, ದಯಮಾಡಿ 100% ಏನೇ ಮಾಡಿ ನೀವು ನಮ್ಮ ಮೀಡಿಯಾ ಕಡೆಯಿಂದ ನಮಗೆ ಬರಬೇಕಾಗಿದ್ದ ಅನುದಾನ ಕೊಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಈಗ ಸರ್ಕಾರದಲ್ಲಿ ಈಗಾಗಲೇ ನಕಲಿ ಏನು ಇದು ಜಾಸ್ತಿ ಇದು ಮಾಡಿದ್ದಾರೆ, ಏನೋ ಮೆಂಬರ್ಶಿಪ್ಗಳನ್ನ ಜಾಸ್ತಿ ಮಾಡಿದ್ದಾರೆ. ಆ ಕಾರಣದಿಂದ ಅಸಲಿ ಕಾರ್ಮಿಕರು ಹೊರಟೋಗಿದ್ದಾರೆ, ನಕಲಿ ಕಾರ್ಮಿಕರು ಜಾಸ್ತಿ ಆಗಿದ್ದಾರೆ. ಆದ ಕಾರಣ ದಯಮಾಡಿ ನೀವು ಮೀಡಿಯಾ ಮೂಲಕ ಇದೆಲ್ಲ ನಮ್ಮ ರಾಜ್ಯಕ್ಕೆ ಸಂದೇಶ ಹೋಗಬೇಕು ಅಂತ ನಾನು ಬೇಡ್ಕೊತೇನೆ. ನಮ್ಮ ಅಸಂಘಟಿತ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕಂತೆ ಮೀಡಿಯಾದವರು ಭಾಳ ಸಹಾಯ ಮಾಡಬೇಕು ನಮ್ಗೆ ಅಂತ ಕೇಳ್ಕೊಂತ ಈ ಕಾರ್ಯಕ್ರಮಕ್ಕೆ ನಮ್ಮ ಬಂದಿರೋಂಥ ಭಕ್ತಾದಿಗಳಿಗೆಲ್ಲ ಭಗವಂತ ಶ್ರೀ ಪಟಾಲಮ್ಮ ದೇವಿ ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ನಮ್ಮ ಮೀಡಿಯಾ ಮಾಧ್ಯಮದವರು ನಮಗೆಲ್ಲ ಪ್ರೋತ್ಸಾಹ ಮಾಡುತ್ತೆ ಎಲ್ಲ ನಮ್ಮ ಸ್ನೇಹಿತರಿಗೂ, ನಮ್ಮ ಅಸಂಘಟಿತ ಕಾರ್ಮಿಕ ವರ್ಗದವ್ರಿಗೂ ಒಳ್ಳೇದಾಗಲಿ ಅಂತ ನಾನು ಈ ಮೂಲಕ ಪಟಾಲಮ್ಮ ಮೂಲಕ ಬೇಡ್ಕೊಳ್ತೇನೆ. ಬಳಿಕ ಮುಖಂಡ ಶಿವಾನಂದ್ ಮಾತನಾಡಿ, ಕಟ್ಟಡ ಕಾರ್ಮಿಕರೆಲ್ಲರೂ ಒಟ್ಟುಗೂಡಿ 6ನೇ ವರ್ಷದ ಬೆಲ್ಲದಚ್ಚು ಆರತಿ ಕಾರ್ಯಕ್ರಮ ಮಾಡುತ್ತಿದ್ದು, ಎಲ್ಲ ಕಾರ್ಮಿಕರಿಗೂ ಆ ಪಟಾಲಮ್ಮ ಒಳ್ಳೆಯದನ್ನೇ ಮಾಡಲಿ ಎಂದು ಶುಭ ಹಾರೈಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಪಟಾಲಮ್ಮ ದೇವಿಯ 6ನೇ ವಾರ್ಷಿಕೋತ್ಸವವನ್ನು ವರ್ಷ ಯಾವ ಥರ ನಡೆಸ್ಕೊಂಡು ಬರ್ತಾ ಇದ್ದಾರೋ ಈಗ ಈ ವರ್ಷನೂ ಕೂಡ ಅದೇ ಥರ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಪಟಾಲಮ್ಮ ದೇವಿಯ ಕಟ್ಟಡ ಕಾರ್ಮಿಕರ ಸಂಘದ ಹಾಗೂ ಅಸಂಘಟಿತ ಸಂಘವನ್ನು ಈ ನಮ್ಮ ಅಧ್ಯಕ್ಷರು ರಾಮಂಜಿ ಅವರು ವರ್ಷ ಇದೇ ರೀತಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಪಟಾಲಮ್ಮ ದೇವಿಗೆ ಇವತ್ತು ಬೆಲ್ಲದಚ್ಚು ಆರತಿಯನ್ನು ಬೆಳಗಿ, ಹಾಗೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅನ್ನಪ್ರಸಾದವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ 2 ಮಾತನ್ನು ಆಡ್ತಾ ಇದ್ದಾರೆ. ಪಟಾಲಮ್ಮ ದೇವಿಯ ವಾರ್ಷಿಕೋತ್ಸವವನ್ನು ನಮ್ಮ ಎಲ್ಲ ಭಕ್ತಾದಿಗಳು ಸೇರಿ, ನಮ್ಮ ರಾಮಾಂಜಿ ಅವರು ಮತ್ತು ಶಿವಾನಂದ ಅವರು, ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿ ವರ್ಷ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಎಲ್ಲ ಕಾರ್ಮಿಕ ಸಂಘಟನೆಗೂ ಹಾಗೂ ಊರಿನ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಮ್ಮ 2 ಮಾತು ಹೇಳ್ತಾ ಇದ್ದೀವಿ.